ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಅನ್ಬಾಕ್ಸ್. ನಾನು ಸುಹಾಸ್. ಸೊ ನಾವಿವತ್ತು ದುಬೈಯಲ್ಲಿದ್ದೀವಿ. ದುಬೈಯಲ್ಲಿ ಒನ್ ಆಫ್ ದ ಫೇಮಸ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು, ಅಲ್ಕರಾಮದಲ್ಲಿದ್ದೀವಿ. ಸೊ ಇವಾಗ ಬೆಳಿಗ್ಗೆ ಟೈಮ್ ಬಿಟ್ಟು 12 ಗಂಟೆ ಆಗಿದೆ. ಬಿಸಿಲು ಮಾತ್ರ ಸರಿಯಾಗಿದೆ ಗಾಯ್ಸ್, ಬೆಜ್ಜಾನ್ ಬಿಸಿಲು, 50 ಡಿಗ್ರಿ ಸೆಲ್ಸಿಯಸ್ ಮೇಲೆ ಇದೆ. ಸೊ ನಾವಿವತ್ತು ಈ ಅಲ್ಕರಾಮ ಸ್ಟ್ರೀಟಲ್ಲಿ ಏನೇನಿದೆ ಎಲ್ಲ ಪ್ರತಿಯೊಂದೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿರೋ ಅಂಥ ಡೆಲಿವರಿ ಗಾಯ್ಸ್ ಇವರು ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಯ್ಸ್. ನೋಡಿ, 10 ನಿಮಿಷ ಆಯಿತು, ಆಲ್ರೆಡಿ ಸ್ನಾನ ಆಗಿಬಿಟ್ಟಿದೆ. ಸೊ ಬನ್ನಿ, ಇವಾಗ ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ಅಲ್ಕರಾಮ ಸ್ಟ್ರೀಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And ಈ ಏರಿಯಾದಲ್ಲಿ ಗಾಯ್ಸ್ ಎಲ್ಲ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಈ ಏರಿಯಾ ಏನಕ್ಕೆ ಫೇಮಸ್ ಅಂದರೆ ಒಳ್ಳೆ ಶಾಪಿಂಗ್ ಆಗಿರ್ಬೋದು. ಈ ಏರಿಯಾ ಫುಡ್ ಲವರ್ಸ್ಗೆ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಥರ ಫುಡ್ಡು ಇಲ್ಲಿ ಸಿಗುತ್ತೆ. ಎಲ್ಲ ನ್ಯಾಷನಾಲಿಟಿ, ಲೈಕ್ ಫಿಲಿಪೀನ್ಸ್ ಆಗಿರ್ಬೋದು, ಶ್ರೀಲಂಕನ್ ಫುಡ್ ಆಗಿರ್ಬೋದು, ಇಂಡಿಯನ್ ಫುಡ್ ಆಗಿರ್ಬೋದು, ಪಾಕಿಸ್ತಾನಿ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಎಲ್ಲ ಥರ ಫುಡ್ಡು ನಿಮಗೆ ಈ ಸ್ಟ್ರೀಟಲ್ಲಿ ಸಿಗುತ್ತೆ ಗಾಯ್ಸ್. ಪ್ಲಸ್ ಇನ್ನೊಂದೇನೆಂದರೆ ಇಲ್ಲಿ ಈ ಏರಿಯಾದಲ್ಲಿ ರೆಂಟ್ಗೆ ಮನೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದೂ ಅಫೋರ್ಡಬಲ್ ಪ್ರೈಸಸ್ಸು, ಕಡಿಮೆ ರೇಟಿಗೆ ಸಿಗುತ್ತೆ. ಕಂಪೇರ್ಡ್ ಟು ಅದರ್ ಸ್ಟ್ರೀಟ್ಸ್ ಇದು ಸ್ವಲ್ಪ ಪರವಾಗಿಲ್ಲ. ಬೇರೆ ಕಡೆ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಮತ್ತು ಈ ಜಾಗ ಬಂದ್ಬಿಟ್ಟು ತುಂಬಾ ಫೇಮಸ್ಸು. ಆ ಕಡೆ ಹೋದರೆ, ಆ ಸೈಡ್ ಹೋದರೆ ವಸಾಲ್ ರೋಡ್ ಬರುತ್ತೆ, ಅಲ್ ವಸಾಲ್ ರೋಡ್ ಅಂತ. ಈ ಕಡೆ ಅಲ್ ಸತ್ವಾ ಅಂತ ಬರುತ್ತೆ. ಸೊ ಶೇಖ್ ಝಾಯದ್ ರೋಡ್ಗೆ ಇಲ್ಲಿಂದ ತುಂಬ ನಿಯರೆಸ್ಟು. ಪ್ಲಸ್ ಬಸ್ ಸ್ಟಾಪ್ಸ್ ಏನಿದೆ, ಕೆಲವೊಂದು ಸ್ಟ್ರೀಟ್ ದುಬೈಯಲ್ಲಿ ಕೆಲವೊಂದು ಜಾಗದಲ್ಲಿ ಬಸ್ಗಳು ಕನ್ವೀನಿಯೆಂಟಾಗಿ ನಮಗೆ ಸಿಗೋಲ್ಲ. 2-3 ಬಸ್ ಚೇಂಜ್ ಮಾಡ್ತಾ ಇರಬೇಕು. ಬಟ್ ಈ ಜಾಗದಲ್ಲಿ ಬಸ್ಸು ಎಲ್ಲ ಕಡೆ ಬಸ್ಸು ನಿಮಗೆ ಅವೈಲಬಿಲಿಟಿ ಇರುತ್ತೆ. ಪ್ಲಸ್ ನೋಡ್ಗುರು, ಇಲ್ಲಿ ಬಿಲ್ಡಿಂಗ್ಗಳು ನೋಡ್ಗುರು ಏನಿದೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಎಲ್ಲ ಡಿಫ್ರೆಂಟ್ ಬಿಲ್ಡಿಂಗ್ಸ್, ಆರ್ಕಿಟೆಕ್ಚರ್ಸು ನೋಡಿ ಗಾಯ್ಸ್, ಏನು ಕಟ್ಟಿದವ್ರು ಬಿಲ್ಡಿಂಗು, ನೆಕ್ಸ್ಟ್ ಲೆವೆಲ್ಲು. ಆಮೇಲೆ ಇಲ್ಲಿರೋ ಪಾರ್ಕಿಂಗ್ ನೋಡಿ, ದುಬೈಯಲ್ಲಿರೋ ಪಾರ್ಕಿಂಗು, ಇಲ್ಲಿ ಇವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನೇ ಆ್ಯಬ್ಸಲ್ಯೂಟ್ಲಿ ಅಮೇಝಿಂಗ್ ಅಂತಲೇ ಹೇಳ್ಬೋದು ಗಾಯ್ಸ್. ಈ ಪಾರ್ಕಿಂಗ್ ಬಂದ್ಬಿಟ್ಟು ಪ್ರತಿಯೊಂದು ಜಾಗದಲ್ಲೂ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ. ಸೊ ನೋಡಿ, ಅಲ್ಲೇನು ನೋಡ್ತಾ ಇದ್ದೀರಾ ನೀವು, ಈ ಬ್ಲೂ ಮಿಷಿನ್ ಇದಲ್ಲ, ಈ ಬ್ಲೂ ಮಿಷಿನಲ್ಲಿ ಸೊ ನೀವು ಕಾಯಿನ್ ಹಾಕ್ಬಿಟ್ಟು 1 ಅವರು 2 ಅವರ್ಸ್ಗೆ ನೀವು ಪಾರ್ಕ್ ಮಾಡ್ಕೊಬೋದು. ಅದು ಇಲ್ಲ ಅಂದರೆ ಸೊ ನೆಕ್ಸ್ಟ್ ನೀವು ಫೋನಲ್ಲಿ, ಮೊಬೈಲಲ್ಲಿ ಮೆಸೇಜ್ ಮುಖಾಂತರ ದುಬೈ ನಂಬರ್ಗೆ, ಗೌರ್ಮೆಂಟ್ ನಂಬರ್ಗೆ ಸೊ ನಿಮ್ಮ ಗಾಡಿ ನಂಬರ್ ಪ್ಲೇಟ್ ಹಾಕ್ಬಿಟ್ಟು, ಸೊ ಅಲ್ಲಿ 318A ಅಂತ ಇದಲ್ಲ, ಆ ನಂಬರ್ ಹಾಕಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಮೊಬೈಲ್ ಕರೆನ್ಸಿ ರೀಚಾರ್ಜಿಂದ ಪಾರ್ಕಿಂಗದು ಫೀಸ್ ಕಟ್ಟಾಗುತ್ತೆ. ಸೊ 2 dirhams ಏನೋ ಇರುತ್ತೆ, ಹಾಫ್ ಆನ್ ಅವರ್ಗೆ 1 ಅವರ್ಗೆ. ಸೊ ಪ್ರತಿಯೊಂದು ಜಾಗದಲ್ಲೂ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ ಗಾಯ್ಸ್. ನೋಡಿ, ಬಿಲ್ಡಿಂಗ್ಗಳು ಮಾತ್ರ ಸರಿಯಾಗಿದೆ. ಒಂದೊಂದು ಒಂದ್ರಿಗಿಂತ ಒಂದು ಡಿಸೈನ್ ಆಗಿದೆ, ತಿರ್ಕೊಂಡ್ಬಿಟ್ಟಿದೆ. ಕ್ರೇಜಿ ಗಾಯ್ಸ್. ಈ ಬಿಲ್ಡಿಂಗ್ ನೋಡಿ ಗಾಯ್ಸ್, ವಾವ್, ಅಮೇಝಿಂಗ್ ಗಾಯ್ಸ್, ಮಸ್ತಾಗಿದೆ. ಬಟ್ ಬಿಸಿಲು ಮಾತ್ರ ಅದೇ ಥರ ಸುಸ್ತು ಮಾಡ್ತಾಯಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಈ ಬಿಸಿಲಲ್ಲಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಗಾಯ್ಸ್. ನೋಡಿ, ಇದೇನಿದೆ ಮೆಟ್ರೋ ಸ್ಟೇಷನ್ ಇದು. ಸೊ ಇದೇ ಕರಾಮದು ಮೆಟ್ರೋ ಸ್ಟೇಷನ್ನು. ಸೊ ಇಲ್ಲಿಂದ ನಿಮಗೆ ಎಲ್ಲ ಕಡೆ ಕನೆಕ್ಟಿವಿಟಿ ಇರುತ್ತೆ, ಆಲ್ ಓವರ್ ದುಬೈ. ಸೊ ಹಿಂಗೋದ್ರೆ ನಿಮ್ಗೆ ಶೇಖ್ ಝಾಯದ್ ರೋಡ್ ಸಿಗುತ್ತೆ, ಹಿಂಗೋದ್ರೆ ನಿಮಗೆ ಅಲ್ ವಸಾಲ್ ರೋಡ್ ಸಿಗುತ್ತೆ. ನೋಡಿ ಗಾಯ್ಸ್, ಹೈವೇ ಇದು ಏನು ನೀಟಾಗಿ ಇಟ್ಕೊಂಡಿದ್ದಾರೆ ಗುರು, ಬೇರೆ ಲೆವೆಲ್ ಅಂದ್ಕೊಳ್ರಿ. ನೆಕ್ಸ್ಟ್ ಲೆವೆಲ್ಲು ಇವ್ರದ್ದು ಕ್ಲೀನ್ನೆಸ್. ಸಿಟಿ ಮಾತ್ರ ಬೇರೆ ಲೆವೆಲ್ ಆಗಿದೆ ಗಾಯ್ಸ್. ಇವರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು
ಇಟ್ಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಗೈಸ್. ನೋಡಿ ಇದೆಲ್ಲ ಕೂಡ ರೆಸ್ಟೋರೆಂಟ್ಸು. ಸೊ ನೋಡ್ಬೋದು ನೈಟ್ ಟೈಮ್ ಔಟ್ಡೋರ್ ಕೂಡ ಫುಲ್ ಆಗಿರುತ್ತೆ, ಅಷ್ಟು ಜನ ಇರ್ತಾರೆ. ಕಂಪ್ಲೀಟ್ಲಿ ಫುಡ್ ಲವರ್ಸ್ಗೆ ಬೆಸ್ಟ್ ಪ್ಲೇಸ್. ಟೂರಿಸ್ಟ್ಗಳಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು. ಈ ಜಾಗ ಎಲ್ಲ A to Z ಹೇಳಿದ್ನಲ್ಲ, ನಿಮಗೆ ಪ್ರತಿಯೊಂದು ಸಿಗುತ್ತೆ. ನಿಮಗೆ ಶಾಪಿಂಗಿಂದ ಹಿಡಿದು ಡೈನಿಂಗು ಎಲ್ಲ ಥರ ಫುಡ್ ಲವರ್ಸೇ ಇಲ್ಲಿ ಜಾಸ್ತಿ ಬರೋದು. ಎಲ್ಲ ಥರ ನಿಮಗೆ ಸಿಗುತ್ತೆ ಕಂಪೇರ್ ಟು ಅದರ್ ಸ್ಟ್ರೀಟ್ ಗೈಸ್. ಬೇರೆ ಜಾಗದಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಇಲ್ಲಿ ಪರವಾಗಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟು ಮನೆ ಆಗಿರ್ಬೋದು, ರೆಂಟಿಗೆ ತೊಗೊಳೋದಾಗಿರ್ಬೋದು, ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಸೆಟಲ್ ಆಗಿರ್ತಾರೆ ಕರಾಮದಲ್ಲಿ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಅಂದ್ರೂ ಇನ್ನೊಂದು 1 ಮಂತಲ್ಲಿ ಇದನ್ನ ಕಂಪ್ಲೀಟಾಗಿ ಕಟ್ಟಿ ಎಲ್ಲ ಸ್ಟಾರ್ಟೇ ಮಾಡಿಬಿಟ್ಟಿರ್ತಾರೆ. ತುಂಬ ಫಾಸ್ಟು ಗಾಯ್ಸ್ ಇವರು, ಬೇರೆ ಲೆವೆಲ್ ಇವರು. ದುಬಾಯ್ ಅವ್ರು ಮಾತ್ರ ತುಂಬ ಫಾಸ್ಟ್ ಇದ್ದಾರೆ. ಯಾರ ಕೈಯಲ್ಲಿ ಆಗದಿಲ್ದಿರೋದು ಇವ್ರ ಕೈಯಲ್ಲಿ ಬೇಕಂದರೆ ಆಗಿಬಿಡುತ್ತೆ, ಮಾಡಿ ತೋರಿಸ್ತಾರೆ ಇವರು. ಆ ಥರ ಇಲ್ಲಿ ನೋಡಿ, ಇದೆಲ್ಲ ಏನು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗು, ಇದೆಲ್ಲ ಅಕಮಡೇಷನ್ನು. ಸೊ ಇಲ್ಲಿ ಕೆಲಸ ಮಾಡೋರ್ಗಾಗಲಿ, ಬೇರೆಯವ್ರಿಗಾಗಲಿ, ಫ್ಯಾಮಿಲಿ ಪಾರ್ಟಿಷನ್ ಆಗಲಿ, ಎಲ್ಲರೂ ಈ ಥರ ಬಿಲ್ಡಿಂಗ್ಸಲ್ಲಿ ಇರ್ತಾರೆ. ಸ್ವಲ್ಪ ಕಡಿಮೆ ಕಂಪೇರ್ ಟು ಅದರ್ ಬಿಲ್ಡಿಂಗ್ಸ್, ಅದರ್ ಸ್ಟ್ರೀಟ್ಸ್. ಇಲ್ಲಿ ಸ್ವಲ್ಪ ಹೌಸಿಂಗ್ ರೆಂಟ್ ಇರ್ಬೋದು, ಇದೆಲ್ಲ ಸ್ವಲ್ಪ ಕಡಿಮೆನೇ ಬೆಲೆಯಲ್ಲಿ ನಮಗೆ ಸಿಕ್ಬಿಡುತ್ತೆ. ಸೊ ನೋಡಿ ಗಾಯ್ಸ್, ಇವಾಗ ಅಲ್ಲೊಬ್ರು ಪೇ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ಗೆ. ಆ ಥರ ಅಮೌಂಟ್ ನಾವು ಪೇ ಮಾಡಿಬಿಟ್ಟು ರಿಸಿಪ್ಟನ್ನ ತೊಗೊಂಡು ಕಾರು ಬ್ಯಾನೆಟ್ ಮೇಲೆ ಇಕ್ಬೇಕು. ಇನ್ ಕೇಸ್ ನೀವೇನಾದ್ರು ಪಾರ್ಕಿಂಗ್ ಫೀಸ್ ಕಟ್ದಿರಾ ನೀವು ಹಂಗೆ ಗಾಡಿನ ಪಾರ್ಕ್ ಮಾಡಿದರೆ RTOದವರಿಗೆ ಅದು ಗೊತ್ತಾದರೆ ಡೆಡ್ಲಿ ಫೈನ್ ಅಂತಲೇ ಹೇಳ್ಬೋದು. ಇವ್ರದ್ದು ಮಿನಿಮಮ್ ಫೈನ್ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಸ್ಟಾರ್ಟಿಂಗ್ ಫೈನೇ 500 dirhams ಆ ಥರ ಇರುತ್ತೆ. 400, 500, 1000 ಈ ಥರ ಇರುತ್ತೆ. ವಿಚ್ ಇಸ್ ಲೈಕ್ 10,000 rupees ಇನ್ ಅವರ್ ಕಂಟ್ರಿ. 10,000 ರೂಪಾಯಿ ಅಂತಲೇ ಅಂದ್ಕೊಳ್ಳಿ, ಸರಿನಾ? ಆ ಥರ. ಸೊ ಅದಕ್ಕೆ ಇಲ್ಲೆಲ್ಲರೂ ರೂಲ್ಸ್ನ ತುಂಬಾ ಫಾಲೋ ಮಾಡ್ತಾರೆ. ಸೊ ಇದು ಝೀಬ್ರಾ ಕ್ರಾಸಿಂಗು ಗೈಸ್. ಸೊ ಜನಗಳಿಗೆ ಓಡಾಡೋಕ್ಕೆ ಅಂತಲೇ ಇದು ಕ್ರಾಸಿಂಗ್ ಕೊಟ್ಟಿರ್ತಾರೆ. ಇದು ಝೀಬ್ರಾ ಕ್ರಾಸಿಂಗು. ಎಲ್ಲ ಒಂದು ಗಾಡಿನೂ ಇಲ್ಲಿ ಸ್ಟಾಪ್ ಮಾಡಲೇಬೇಕು. ಸೊ ಜನಗಳಿಗೆ ಫಸ್ಟ್ ಮೇನ್ ಪ್ರಿಫರೆನ್ಸ್ ಇಲ್ಲಿ. ರೋಡ್ ಕ್ರಾಸಿಂಗ್ ಎಲ್ಲ ಒಳ್ಳೆ ಫೆಸಿಲಿಟಿ ಅಂತಲೇ ಹೇಳ್ಬೋದು. ಇದು ಮಸ್ತಾಗಿದೆ ಗುರು, ಬೇರೆ ಲೆವೆಲ್ ಅಂದ್ಕೊಳ್ರಿ. ಎಲ್ಲ ಕಾರ್ಸ್ ಪ್ರತಿಯೊಂದು ಕ್ರೇಜಿ ಟಾಪ್ ಕಾರ್ಸೇ ಗಾಯ್ಸ್ ಇಲ್ಲಿ ದುಬೈಲಿರೋದು. ನೋಡಿ ಇಲ್ಲಿ ನೀವು ನೋಡ್ಬೋದು, ಮಸ್ಟ್ಯಾಂಗ್ ಡಾಡ್ಜ್ ಅಂತ ಇದೆ. ಎಲ್ಲ ಥರ ಸೂಪರ್ ಕಾರ್ಸು ನೋಡ್ಬೋದು ನೀವು ದುಬೈಯಲ್ಲಿ. ಸೊ ಈ ಕಾರ್ ಬಂದ್ಬಿಟ್ಟು ಡಾಡ್ಜ್ ಅಂತ. ಸೊ ಜಗತ್ತಲ್ಲಿ ಯಾವ್ಯಾವ ಥರ ಕಾರಿದೆ ಎಲ್ಲ ಥರ ಕಾರು ನೀವು ದುಬೈಯಲ್ಲಿ ನೋಡ್ಬೋದು. ಸೊ ಬೇರೆ ಲೆವೆಲ್ ಅಂದ್ಕೊಳ್ರಿ, ಸರಿನಾ? ಎಲ್ಲ ಕ್ರೇಜಿ ಕಾರ್ಸು. ರೋಡಲ್ಲೇ ನೀವು ಎಲ್ಲ ಥರ ಸೂಪರ್ ಕಾರ್ಸ್ನ ನೀವು ನೋಡ್ಬೋದು. ಮಸ್ತಾಗಿರುತ್ತೆ ಗಾಯ್ಸ್. ನೋಡಿ ಜನಗಳು ಬಂದಿದ್ದೆ ಎಷ್ಟು ಚೆನ್ನಾಗಿ ಗಾಡಿಗಳನ್ನ ನಿಲ್ಲಿಸ್ತಾರೆ. ಮೇಯ್ನ್ ಪ್ರಿಫರೆನ್ಸ್ ಝೀಬ್ರಾ ಕ್ರಾಸಿಂಗಲ್ಲಿ ಗಾಡಿ ನಿಲ್ಲಿಸ್ತೀರಾ ಹಂಗೆ ಬಂದರೆ ಕಾರ್ ಓಡಿಸೋರಿಗೆ ಬೇಜಾನ್ ಫೈನ್ ಇರುತ್ತೆ. ಅದೇ ಥರ ಝೀಬ್ರಾ ಲೈನ್ ಬಿಟ್ಬಿಟ್ಟು ಬೇರೆ ಜಾಗದಲ್ಲೆಲ್ಲರೂ ನಾವು ಕ್ರಾಸ್ ಮಾಡಿದ್ರೆ ರೋಡ್ನ, ನಮಗೆ 400 dirham ಫೈನು. ಅಂದರೆ 8,000 ರಿಂದ 9,000 ರೂಪಾಯಿ ಇದು ನಮ್ಮ ಕಂಟ್ರಿ ದುಡ್ಡಾಗುತ್ತೆ ಅದು. ಸೊ ತುಂಬ ಹುಷಾರಾಗಿರ್ಬೇಕು. ಇಲ್ಲಿ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು. ನಾವು ರೂಲ್ಸ್ ಬ್ರೇಕ್ ಮಾಡೋದೇನಾದರೂ ಪೊಲೀಸ್ ನೋಡಿದ್ರೆ ಇಲ್ಲಿ ಹೊಡಿಯಲ್ಲ, ಮಾಡಲ್ಲ, ಏನೂ ಮಾಡಲ್ಲ. ಜಸ್ಟ್ ಫೈನ್ಸು ಗಾಯ್ಸ್, ಪ್ರತಿಯೊಂದಕ್ಕೂ ಫೈನ್ಸ್ ಕಟ್ಟೋ ಅಷ್ಟರಲ್ಲೇ ನೀವು ಬೇಜಾರಾಗಿ ಸುಸ್ತಾಗಿ ನೆಕ್ಸ್ಟ್ ನೀವು ಏನೊಂದು ಇದು ಮಾಡೋಕ್ಕೂ ಪ್ರತಿಯೊಂದು ರೂಲ್ಸ್ನೂ ಅಷ್ಟು ಕ್ಲೀನಾಗಿ ಫಾಲೋ ಮಾಡ್ತೀರಾ. ಆ ಲೆವೆಲ್ಗಿರುತ್ತೆ ಫೈನ್ಸ್ ಮಾತ್ರ. ಸೊ ದಿಸ್ ಇಸ್ ದುಬೈ ಗೈಸ್. ಹಬೀಬಿ, ಕಮ್ ಟು ದುಬೈ.
ಶಾಪಿಂಗ್ ಆಗಿರ್ಬೋದು, ಫುಡ್ ಲವರ್ಸ್ಗಾಗಿರ್ಬೋದು ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಶೇಖ್ ಝಾಯದ್ ರೋಡು ಇಲ್ಲಿಂದ ಹತ್ರನೇ ಇರೋದು. ವಿಚ್ ಈಸ್ ಅ ಮೇಜರ್ ಹೈವೇ ಇನ್ ದುಬೈ. ಆ್ಯಂಡ್ ಈ ಜಾಗ ಒನ್ ಆಫ್ ದ ಪಾಪ್ಯುಲರ್ ಡೆಸ್ಟಿನೇಷನ್ ಫಾರ್ ಟೂರಿಸ್ಟು. ನಿಮಗೆಲ್ಲ ಪ್ರತಿಯೊಂದೂ ಸಿಗುತ್ತೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ದುಬೈಲಿ ಕಾಯಿನ್ ಬಾಕ್ಸು, ಹಳೆಯ ಕಾಲದ ಕಾಯಿನ್ ಬಾಕ್ಸ್ಗಳು. ಬಟ್ ಇವಾಗ ಇದೆಲ್ಲ ವರ್ಕಿಂಗಲ್ಲಿಲ್ಲ. ಆಗಿನ ಕಾಲದಲ್ಲಿ ಇದ್ದಿದ್ದ ಕಾಯಿನ್ ಬಾಕ್ಸ್ಗಳಿದು. ಕಾಯಿನ್ ಹಾಕ್ಬಿಟ್ಟು ಜನಗಳು ಅವಾಗ ಮಾತಾಡ್ತಾಯಿದ್ರಲ್ಲ, ಆ ಥರ ಇದು. ಸೊ ಇವಾಗ ಇದೆಲ್ಲ ವರ್ಕಿಂಗ್ ಕಂಡೀಷನಲ್ಲಿಲ್ಲ. ಸೊ ನೋಡಿ, ಟ್ಯಾಕ್ಸಿ ನೋಡ್ಬೋದು. ದುಬೈಯಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಟ್ಯಾಕ್ಸಿನೂ ಒಂದೇ ಕಾರೇ, ಒಂದೇ ಬ್ರ್ಯಾಂಡ್ ಕಾರೇ ನೋಡ್ಬೋದು ನೀವು. ಹೈಬ್ರಿಡ್ ಕಾರ್ ಅಂತ ಬರುತ್ತೆ, ಅದು ಕಾರ್ ಹೆಸರು ಕ್ಯಾಮ್ರಿ ಹೈಬ್ರಿಡ್ ಏನೋ ಬರುತ್ತೆ. ಸೊ ಪ್ರತಿಯೊಂದು ಟ್ಯಾಕ್ಸಿಗಳು ಅದೊಂದೇ ಕಾರೇ ಟ್ಯಾಕ್ಸಿ ಯೂಸ್ ಮಾಡೋದು. ಸೊ ಗೈಸ್, ನೀವಿಲ್ಲಿ ದುಬೈಯಲ್ಲಿದ್ದು ಅಫೋರ್ಡೆಬಲ್ ಪ್ರೈಸಸ್ಗೆ ಶಾಪಿಂಗ್ ಆಗಿರ್ಬೋದು, ಒಳ್ಳೆ ಫುಡ್ ಟ್ರೈ ಮಾಡೋಕ್ಕೆ ಜಾಗ ಹುಡುಕ್ತಾಯಿದ್ರೆ ಈ ಜಾಗ ಒನ್ ಆಫ್ ದ ಬೆಸ್ಟ್ ಪ್ಲೇಸು. ಈ ಜಾಗನ ವಿಸಿಟ್ ಮಾಡಿ. ಡೆಫಿನೆಟ್ಲಿ ಗೈಸ್ ವಿಲ್ ಲವ್ ಇಟ್. ಡೆಫಿನೆಟಾಗಿ ನೀವು ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್. Fueled by them to see the horizon, turn us to thousands, and we'll grow.